ನಿಜವಾಗ್ಲೂ ಗೌತಮ್ ಅವರೇ, ನಿಮ್ಮ ಐಡಿಯಾ ಒಂದೇ ದಿನಕ್ಕೆ ಈ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಾರಿ, ಬಟ್ ಯಾ ಅಮೇಝಿಂಗ್. ಈ ಐಡಿಯಾ ನಿಮ್ಗೆ ಹೇಗೆ ಫ್ಲಾಶ್ ಆಯಿತು? ಫ್ಲ್ಯಾಶ್ ಅಂತ ಏನಿಲ್ಲ ಭೂಮಿಕಾ, ಇದು ಒಂದು ಸಣ್ಣ ಸೈಕಾಲಜಿ ಅಷ್ಟೇ. ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ಇದರ ಹಿಂದೆ ಇರೋ ಸೈಕಾಲಜಿ ಏನು ಅಂತ. ನಾವು ನಮ್ಮ ಸುತ್ತ ಇರೋರನ್ನ ನೋಡಿ ಏನು ಕಲಿತೀವೋ, ಹೇಗೆ ಅದನ್ನು ನಾವು ಅಡಾಪ್ಟ್ ಮಾಡ್ಕೋತೀವೋ, ಹಾಗೆ ನಮ್ಮ ಸುತ್ತ ಇರೋರು ಕೂಡ ನಮ್ಮನ್ನು ನೋಡಿ ಕಲಿತಾರೆ. ಹಾಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋತಾರೆ. ಈಗ ಅವ್ರ ಜೀವನದಲ್ಲಿ ಆಗ್ತಾ ಇರೋದು ಅದೇ ರೀತಿಯ ಬದಲಾವಣೆ. ಇದು ನೋಡ್ತಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಗೌತಮ್ ಅವರೇ, ನೀವು ಬಿಸ್ನೆಸ್ ಮ್ಯಾನ್ ಆಗದೆ ಸೈಕಾಲಜಿಯಲ್ಲಿ ಡಾಕ್ಟ್ರೇಟ್ ಮಾಡಬೇಕಿತ್ತು, ಸೈಕಾಲಜಿಸ್ಟ್ ಆಗಬೇಕಿತ್ತು ನೀವು. ಅಲ್ಲ, ಅದು ಲವ್ ಗುರು ಅಂತಾರಲ್ಲ, ಆ ಥರ ಏನಾದರೂ ಆಗಬೇಕಿತ್ತು. ಸಖತ್ತಾಗಿರೋದು. ನನಗೇನಾದರೂ ಅಷ್ಟೊಂದು ಬುದ್ಧಿ ಇದ್ದಿದ್ರೆ, ಆ ಲೆವೆಲ್ಗೆ ಜ್ಞಾನೋದಯ ಆಗಿದ್ದಿದ್ರೆ ಮದುವೆಯಲ್ಲಿ ಆಗ್ತಾ ಇದ್ದೆ. ಬುದ್ಧಿ ಇರೋರು ಯಾರಾದರೂ ಮದುವೆ ಆಗ್ತಾರೆ ಏನ್ರಿ? ನಾನಂತೂ ಖಂಡಿತ ಆಗ್ತಾ ಇರಲಿಲ್ಲ. ಹಾಗಂತೀರಾ? ಅಂದರೆ ನೀವು ಬಿಸ್ನೆಸ್ ಮ್ಯಾನ್ ಆಗಿರೋದೇ ಒಳ್ಳೇದು. ಏನು ಗೊತ್ತಾ ಭೂಮಿಕಾ, ಜಾಸ್ತಿ ಬುದ್ಧಿ ಉಪಯೋಗಿಸೋಕೆ ಹೋಗಬಾರ್ದು. ಲೈಫಲ್ಲಿ ಮಜಾ ಇರಲ್ಲ, ಥ್ರಿಲ್ ಇರಲ್ಲ. ನಾವು ದಡ್ಡರಾಗೇ ಇರಬೇಕು. ಅಕಸ್ಮಾತ್ ನಾನೇನಾದರೂ ಬುದ್ಧಿವಂತನಾಗಿದ್ದಿದ್ರೆ ನಾನು ಮದುವೆ ಆಗೋ ರಿಸ್ಕೆ ತಗೋತಾ ಇರಲಿಲ್ಲ. ನಿಮ್ಮಂಥ ಚೋಟ್ ಮೆಣಸಿನ್ಕಾಯಿ ನನಗೆ ಎಲ್ಲಿ ಸಿಗ್ತಾಯಿದ್ರು? ಅಯ್ಯೋ, ಹೆವಿ ಲಾಸ್ ಆಗ್ಬಿಡೋದು. ಲೈಫಲ್ಲಿ ತುಂಬ ಕಳ್ಕೊಂಡ್ಬಿಡ್ತಾ ಇದ್ದೆ ನಾನು. ನಿಮ್ಗಿಂತ ಹೆವಿ ಲಾಸ್ ನನಗಾಗ್ತಿತ್ತು. ನಾನು ಈ ಕ್ಯೂಟಾಗಿರೋ ದಪ್ಪ ಮೆಣಸಿನ್ಕಾಯಿನ ಮಿಸ್ ಮಾಡ್ಕೋತಿದ್ದೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಜೀವನ ನಡೆಸೋದಕ್ಕಷ್ಟೇ ಬುದ್ಧಿ ಬೇಕಾಗಿರೋದು. ಲೈಫ್ನ ಎಂಜಾಯ್ ಮಾಡೋದಕ್ಕೆ ಹಾರ್ಟ್ ಬೇಕು. ಹಾರ್ಟ್ಗೂ ಖುಷಿಗೂ ಡೈರೆಕ್ಟ್ ಲಿಂಕ್ ಇದೆ. ನಿಮಗೂ ಮತ್ತೆ ನನಗಿರೋ ಥರ. ಎಸ್ ಮೈ ಲಾರ್ಡ್. ಜೊತೆ ಸಾಗೋ ಕನಸಿದೆ. ಮಲ್ಲಿ, ಆ್ಯಪಲ್ ತಿಂತಾ ಇದೆಯಾ? ತಿನ್ನು. ಯಾವಾಗಲೂ ಬರೀ ಹಾಡು ಕೇಳೋದು, ಅದು ಇದು ಓದೋದು ಮೊಬೈಲಲ್ಲಿ ಬೇಡ ಮಲ್ಲಿ. ಬುಕ್ಕಲ್ಲಿ ಓದಬೇಕು, ಅದು ತುಂಬಾ ಒಳ್ಳೆಯದು. ಈ ಬುಕ್ಕಲ್ಲಿ ಆಚೆ ಸುತ್ತಾಡ್ಕೊಂಬರೋದು, ವಾಕಿಂಗ್ ಹೋಗಿ ಬರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಬರ್ದಿದ್ದಾರೆ. ತಗೋ, ಓದು. ಓ, ಇಂಗ್ಲೀಷ್ ಬರಲ್ಲ, ನಾನೇ ಹೇಳ್ಕೊಡ್ತೀನಿ. ಅಂದರೆ ಇಲ್ಲಿ ಬರ್ದಿರೋದನ್ನ ಕನ್ನಡದಲ್ಲಿ ನಾನು ನಿನಗೆ ಹೇಳ್ತೀನಿ. ನೋಡಿಲಿ, ವಾಕಿಂಗ್ ಹೋಗ್ಬೇಕಾಗಿರೋದು ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯ. ಅದರಲ್ಲೂ ಪ್ರೆಗ್ನೆಂಟ್ ಲೇಡಿ ಬಗ್ಗೆ ಬರ್ದಿದ್ದಾರೆ ಮಲ್ಲಿ. ಪ್ರೆಗ್ನೆಂಟ್ ಲೇಡಿಗಳು ದಿನಕ್ಕೆ ತುಂಬ ಸರ್ತಿ ವಾಕಿಂಗ್ ಮಾಡಬೇಕು, ಆಚೆ ಸುತ್ತಾಡಬೇಕು ಅಂತೆಲ್ಲ ಬರ್ದಿದ್ದಾರೆ. ಹೌದಾ? ಬುಕ್ ಬಿಡು ಮಲ್ಲಿ. ಡಾಕ್ಟರ್ ನಿಂಗೆ ಎಷ್ಟೊತ್ತಿ ಹೇಳಿದ್ದಾರೆ ವಾಕಿಂಗ್ ಮಾಡಬೇಕು, ಈಚೆ ಸುತ್ತಾಡಬೇಕು ಅಂತಲ್ಲ. ಆದರೆ ನೀನು ಅದನ್ನ ನೆಗ್ಲೆಕ್ಟ್ ಮಾಡ್ತೀಯ, ಮಾಡೋದೇ ಅಲ್ಲ. ತಪ್ಪು ಮಲ್ಲಿ ಇದು. ನೋಡು, ನನಗಿಂತ ಆ್ಯಕ್ಚುಲಿ ಜಾಸ್ತಿ ವಾಕ್ ಮಾಡಬೇಕಾಗಿರೋದು, ಎಕ್ಸಸೈಸ್ ಮಾಡಬೇಕಾಗಿರೋದು ನೀನು ಮಲ್ಲಿ, ಇಂಥ ಸಿಚುವೇಶನಲ್ಲಿ. ಆದರೆ ನೀನು ಹೇಳಿದ ಮಾತ್ರ ಕೇಳಲ್ಲಪ್ಪ, ಬೇಜಾರು ಮಾಡ್ತೀಯ ಮಲ್ಲಿ. ಒಂದು ಕೆಲಸ ಮಾಡೋಣ, ಈಗ ನಾವಿಬ್ರು ಯಾಕೆ ಹೊರಗಡೆ ಒಂದು ವಾಕಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರಬಾರ್ದು? ಅಂದರೆ ಬೇಡ ಬಿಡು, ವಾಕಿಂಗ್ ಮಾಡೋದು ಅದು ನಿನಗೆ ಬೋರು ಅಂತ ಅನ್ಸಿದ್ರೆ ಇಬ್ರು ಲಾಂಗ್ ಡ್ರೈವ್ ಹೋಗೋಣ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಗಂಡ ಹೆಂಡತಿ ಇಬ್ರು ಖುಷಿಯಾಗಿ ಕಾರಲ್ಲಿ ಒಂದಷ್ಟು ದೂರ ಸುತ್ತಾಡ್ಕೊಂಡು ಊರೆಲ್ಲ, ಆಮೇಲೆ ಮತ್ತೆ ವಾಪಸ್ ಬರೋದು, ಫುಲ್ ಜಾಲಿಯಾಗಿ ನಗ್ನಗ್ತಾ ಎಲ್ಲಾನು ಮರ್ತು. ಓಹೋ, ಹಂಗಾದ್ರೆ ಸರಿ. ನಿಜವಾಗ್ಲು? ಹೋರಿ, ಗಂಡನ ಜೊತೆ ಸುತ್ತಾಡಕ್ಕೆ ಯಾವ ಹೆಂಡತಿ ತಾನೇ ಇಷ್ಟ ಆಗಲ್ಲ ಹೇಳಿ? ನೀವ್ ಹಂಗೆ ಹೇಳಿದ್ದು ನನ್ಗಂತೂ ಸಾನೆ ಖುಷಿ ಆಗೋಯ್ತು ರೀ. ನನ್ನ ಹೊಟ್ಟೆಗೆ ಏನಾರ ಮಗ ಇರ್ಲಿಲ್ಲ ಅಂದಿದ್ರೆ ನಾನಂತೂ ಕುಣಿದು ಕುಪ್ಪಳಿಸ್ಬಿಡ್ತಿದ್ದೆ. ಆದ್ರೆ ಯಾಕೋ ನಮ್ಮ ಆಸೆ ಈಡೇರಲ್ಲ ಅನ್ಸುತ್ತೆ ಮಲ್ಲಿ. ನಿನ್ನ ಆಸೆನೂ ಈಡೇರಲ್ಲ ಅನ್ಸುತ್ತೆ. ಇದಕ್ಕೆಲ್ಲ ಮನೇಲಿ ಎಲ್ಲಿ ಒಪ್ತಾರೆ? ಒಪ್ತೆ ಏನೋ, ನಾನು ಒಪ್ಪಿಸ್ತೀನಿ. ನೀವೊಬ್ರೇ ಹೊರಗಡೆ ಹೋಗೋದಾದ್ರೆ ಬೈತಾರೆ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏನು ಅನ್ನಲ್ಲ ರೀ. ಇದೇ ತಾನೇ ನನಗೂ ಬೇಕಾಗಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು ರೀ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾರು ಏನಾರ ಕೇಳಿದ್ರೆ ನಾನು ಹೇಳ್ತೀನಿ, ನಡ್ರಿ ಹೋಗೋಣ. ತಡ ಮಾಡೋದೇನಕ್ಕೆ? ಕುಡಿಲಿ, ಹೋಗು. ನೀನು ಮುಖ ತೊಳ್ಕೊಂಡು ಫ್ರೆಶ್ ಆಗಂಗಿದ್ರೆ ಹಾಗು ಹೋಗು. ಟೈಮ್ ವೇಸ್ಟ್ ಮಾಡೋದು ಯಾಕೆ? ಬೇಗ ಹೋಗೋಣ. ಹೋಗು. ಅಯ್ಯೋ,
ಚಮಕ್ ಚಲೋಗೆ ಬರ್ತದೆ ಅಂತ ಒಂದು ಮೆಸೇಜ್ ಹಾಕ್ಬೇಕು ಫೋನಲ್ಲಿ. ಜೈ ಮೀಟ್ ಮಾಡ್ತೀನಿ ಅಂತಿದ್ದಾರೆ, ಹಾಗಾದರೆ ಬೇಗ ಹೊರಡಬೇಕು. ಭಿಕ್ಷಾ ಏನಾಯ್ತು? ಯಾಕೆ ಡಲ್ ಆಗಿದೆಯಾ? ಯಾಕೋ ಮನ್ಸು ಸರಿಯಿಲ್ಲ ಅತ್ತೆ. ಅಂಥದ್ದೇನಾಯ್ತು ಈಗ? ಯಾರಾದರೂ ಏನಾದರೂ ಅಂದ್ರ? ಪಾರ್ಥ ಏನಾದರೂ ಅನ್ನ? ಆ ಥರದ್ದೆಲ್ಲ ಏನೂ ಇಲ್ಲ ಅತ್ತೆ. ಮತ್ತೆ ಯಾಕೆ ಹೀಗಿದೆಯಾ? ಅದು ಅತ್ತೆ, ನಮ್ಮ ಮನೇಲಿ ಎಲ್ಲರೂ ಯಾವಾಗಲೂ ಬರೀ ಭೂಮಿ ಭೂಮಿ ಅಂತ ಅವಳನ್ನ ಗುಣಗಾನ ಮಾಡೋರು. ಎಲ್ಲಿ ಹೋದ್ರು ಏನೇ ಮಾಡಿದ್ರು ಅವಳ ಎಕ್ಸಾಂಪಲ್ಲೇ ಕೊಡೋರು, ಅವಳನ್ನ ನೋಡಿ ಕಲಿ ಅಂತ ಹೇಳೋರು, ಅಗತ್ಯಕ್ಕಿಂತ ಜಾಸ್ತಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋರು. ಆದರೆ ಈಗ ಇಲ್ಲೂ ಸೇಮ್ ಅದೇ ರಿಪೀಟ್ ಆಗ್ತಾ ಇದೆ. ಇಲ್ಲೂ ಎಲ್ಲರೂ ಅವಳ ಬಗ್ಗೆನೇ ಮಾತಾಡ್ತಿರ್ತಾರೆ. ಈವನ್ ಪಾರ್ಥ ಕೂಡ ಅತ್ತಿಗೆ ಅಂದರೆ ಮುಗೀತು ಅವರಿಗೆ. ಒಳ್ಳೆ ದೇವಲೋಕದಿಂದ ಇಳಿದು ಬಂದಿರೋರ ಥರ ಮಾತಾಡ್ತಾರೆ. ಅದು ಅದು ನನಗೆ ಹರ್ಟ್ ಆಗ್ತಾ ಇರೋದು. ನನ್ನ ಬಗ್ಗೆ ಏನು ಮಾತಾಡೋದಿಲ್ಲ ಅವರು, ಬರೀ ಅತ್ತಿಗೆ ಅತ್ತಿಗೆ ಅತ್ತಿಗೆ. ಮಾತೆತ್ತಿದ್ರೆ ಅತ್ತಿಗೆ ಅಂದೆ ಬಾಯೇ ಬಿಡಲ್ಲ. ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಬೆಂಕಿ ಚೆನ್ನಾಗಿ ಹತ್ಕೊಂಡಿದೆ. ನೀವೇ ಹೇಳಿ ಅತ್ತೆ, ನಮ್ಮ ಮುಂದೆನೆ ಇನ್ಯಾರನ್ನು ಹೊಗಳ್ಕೊಂಡು ಕೂತಿದ್ರೆ ನಮಗೆ ಬೇಜಾರಾಗುತ್ತೋ ಇಲ್ವೋ, ಕೋಪ ಬರುತ್ತೋ ಇಲ್ವೋ? ಅತ್ತೆ, ನಾನು ಅವ್ರನ್ನ ಲವ್ ಮಾಡಿ ಅವ್ರಿಗೋಸ್ಕರ ಮನೆಯವ್ರನ್ನ ಬಿಟ್ಟು ಬಂದಿರೋದು. ಆದ್ರೆ ಇದೆಲ್ಲ ಯಾವುದು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಯಾವಾಗ ನೋಡಿದ್ರು ಅತ್ತಿಗೆ ಅತ್ತಿಗೆ ಅಂತ ಬರೀ ಅಕ್ಕನ ಜಪನೇ ಮಾಡ್ತಾ ಇರ್ತಾರೆ. ಅದೇ ಅತ್ತಿಗೆನೆ ಮದ್ವೆಗೆ ಅಪೋಸ್ ಮಾಡಿದ್ದು ಅಂತ ಅವ್ರು ಮರಿಬಹುದು, ಆದ್ರೆ ನಾನು ಯಾವತ್ತೂ ಅದನ್ನು ಮರೆಯಲ್ಲ. ಅಷ್ಟು ಬ್ಲೈಂಡ್ ಆಗಿ ಅವಳನ್ನ ಹೊಗಳ್ತಾರೆ, ಬರೀ ಅವಳ ಪಾರಣ ಹೊಯ್ಸ್ಕೊಂಡು ಮಾತಾಡ್ತಾರೆ. ಅಲ್ಲಿಗೆ ಇವಳು ನನ್ನ ಟ್ರ್ಯಾಕಿಗೆ ಬಂದ್ಲು. ಇದನ್ನೆಲ್ಲ ಪಾರ್ಥ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಅವಳು ಮಾಡಿದ್ದೆಲ್ಲ ಇವ್ರ ಕಣ್ಣು ಕಾಣಿಸೋದೇ ಇಲ್ಲ. ಇದೇಮ್ಮ ಪ್ರಾಬ್ಲಮ್. ಭೂಮಿಕಾನೇ ಹಾಗೆ, ಎಲ್ರೂ ನಾಜೂಕಾಗಿ ತನ್ನ ಕಡೆ ಹೇಳ್ಕೊಂಡ್ಬಿಡ್ತಾಳೆ. ಒಳ್ಳೆಯವಳು ಅನ್ನೋ ಇಮೇಜ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಡ್ತಾಳೆ. ಎಲ್ಲರೂ ಮೋಡಿ ಮಾಡೋ ಕಲೆನ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಇರಲಿ ಬಿಡಮ್ಮ, ಎಷ್ಟೇ ಆದರೂ ನಿಮ್ಮ ಅಕ್ಕ ಅಲ್ವಾ, ಅವಳ ಬಗ್ಗೆ ಮಾತಾಡೋದು ಅಷ್ಟು ಸರಿ ಹೋಗಲ್ಲ. ಅವಳು ಹೇಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡೋದು, ಎಲ್ಲೂ ಆಚೆ ಹೇಳೋಕ್ಕಾಗಲ್ಲ. ಹೇಳಿದರೆ ತಪ್ಪಾಗತ್ತೆ, ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬರೋ ಥರ ಆಗ್ಬಿಡುತ್ತೆ. ಸೊ ಅದನ್ನ ಇಲ್ಲಿಗೆ ಬಿಟ್ಬಿಡು. ಏನತ್ತೆ ನೀವು ಹೀಗೆ ಹೇಳ್ತಾ ಇದ್ದೀರಾ? ಏನಮ್ಮ ಹೇಳಲಿ, ನಿನ್ನ ನೋವು ನನಗೆ ಅರ್ಥ ಆಗತ್ತೆ. ಆದರೆ ನಾವೇನೂ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಇಲ್ಲಿ ಎಲ್ಲರೂ ಅವಳ ಮಾತನ್ನೇ ಕೇಳೋದು. ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ನಮಗೂ ಒಂದು ಟೈಮ್ ಅಂತ ಬರುತ್ತೆ, ಅಲ್ಲಿವರೆಗೂ ಕಾಯೋಣ. ನೀನೀಗ ತಲೆ ಕೆಡಿಸ್ಕೋಬೇಡ. ಸರಿ ಅತ್ತೆ. ಅಂತೂ ಎಲ್ಲ ನಾನು ಅನ್ಕೊಂಡಾಗೇ ಆಗ್ತಾ ಇದೆ. ಇವಳು ಇಲ್ಲೇ ಇದ್ದಾಳ. ಇವಾಗ ಇವಳು ಯಾಕೆ, ಎಲ್ಲಿಗೆ, ಏನಕ್ಕೆ ಅಂತೆಲ್ಲ ಕೇಳಿದ್ರೆ ನಾನು ಏನಪ್ಪ ಉತ್ತರ ಕೊಡ್ಲಿ? ಅರೆ ಏನಿದು, ಇಬ್ರು ರೆಡಿ ಆಗಿದ್ದೀರಾ? ಎಲ್ಲಾದ್ರೂ ಹೋಗ್ತಿದ್ದೀರಾ? ಹ್ಞೂ ಅಕ್ಕರೆ, ನಾನು ಇವ್ರುವ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೊರಗಡೆನಾ? ಹ್ಞೂ, ಅದು ಮನೇಲಿದ್ದು ಇದ್ದು ನನಗೂ ಬೇಸರ ಆಗಿತ್ತು, ಅದಕ್ಕೆ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅವಳ ಪಾಪ ಬಾಯ್ ಬಿಟ್ಟು ಕೇಳಿದ್ಲು, ನನಗೂ ಇಲ್ಲ ಅನ್ನಕ್ಕೆ ಮನ್ಸು ಬರಲಿಲ್ಲ. ಅವಳಿಗೂ ಸ್ವಲ್ಪ ಚೇಂಜ್ ಅಂತ ಇರುತ್ತಲ್ವಾ, ಅದಕ್ಕೆ ಜೊತೆಲಿ ನಾನು ಇರ್ತೀನಿ, ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಡ್ಬರ್ತೀನಿ. ಹ್ಞೂ ಅಕ್ಕರೆ, ನೀವೇನು ಚಿಂತೆ ಮಾಡ್ಕೊಂಬೇಡಿ. ಇವ್ರು ನನ್ನ ಜೊತೆಗಿದ್ರೆ 100 ಆನೆ ಬಲ ಇದ್ದಂಗೆ, ಏನು ತೊಂದರೆ ಆಗಕ್ಕಿಲ್ಲ. ಗೌತಮ್ ಅವ್ರು ಹೇಳಿದ್ರು ಜಯದೇವರೆಲ್ಲೂ ಆಚೆ ಹೋಗ್ಬಾರ್ದು ಅಂತ. ಮಲ್ಲಿಗೆ ಹೋಗಕ್ಕೆ ಆಸೆ ಇದೆ, ಕಳಿಸ್ಕೊಡ್ಲಾ ಬೇಡವಾ? ಯಾಕೋ ಇವಳಿಗೆ ನನ್ನ ಮೇಲೆ ಡೌಟ್ ಬರೋ ಥರ ಇದೆಯಲ್ಲ. ಅಕ್ಕರೆ, ಏನು ಯೋಚನೆ ಮಾಡ್ತಿದ್ದೀರಾ? ಹಾ, ಹೋಗಿ ಬನ್ನಿ, ಆದರೆ ಪ್ಲೀಸ್ ಕತ್ಲೆ ಆಗಕ್ಕೆ ಮುಂಚೆನೇ ಬಂದ್ಬಿಡಿ. ಅದಕ್ಕೆ ಶ್ಯೂರ್, ಏನು 20-30 ಮಿನಿಟ್ಸ್ ಅಷ್ಟೇ ಬಂದ್ಬಿಡ್ತೀವಿ. ಸರಿ.
ಮಲ್ಲಿ ಒಂದು ನಿಮಿಷ ಇರು. ಸಂಜೆ ಹೊತ್ತು ಹೊರಗೆ ಹೋಗ್ತಿದ್ಯಾ, ಶಾಲ್ ಇಲ್ಲ, ಸ್ವೆಟ್ರ್ ಇಲ್ಲ, ಕಿವಿಯಲ್ಲಿ ಹತ್ತಿನೂ ಇಟ್ಕೊಂಡಿಲ್ಲ ನೀನು. ಒಂದು ನಿಮಿಷ ಇರು, ತರ್ತೀನಿ, ಒಂದು ನಿಮಿಷ. ಎಂತ ಕೆಲಸ ಮಾಡ್ತೀಯ ಮಲ್ಲಿ, ನೆನ್ಪಿಟ್ಕೋಬೇಕಲ್ವ ಅದನ್ನೆಲ್ಲ ನೀನು. ನೋಡಿದ್ರಾ ಅಕ್ಕರಿಗೆ ನನ್ನ ಮೇಲೆ ಅದೆಷ್ಟು ಕಾಳಜಿ ಅಂತ. ನೋಡ್ತಾ ಇದ್ದೀನಲ್ಲ, ತುಂಬಾ ಅವ್ರ ಗುಣನೇ ಹಾಗೆ ಅಲ್ವಾ. ಬೇಗ ಇಲ್ಲಿಂದ ಕಳಿಸ್ಕೊಡೋಣ ಅಂತಂದ್ರೆ ಒಂದಲ್ಲ ಒಂದು ವಿಘ್ನ. ನೆನಪಿಸ್ತಾ ಇದ್ರೆ ನೀನು ಕೇರೇ ತಗೊಳ್ಳಲ್ಲ. ತಗೋ ಹೋಗಿ ಬನ್ನಿ. ಜಯದೇವರೇ, ಗಾಡಿ ತುಂಬ ಸ್ಪೀಡಾಗಿ ಓಡಿಸ್ಬೇಡಿ, ಆರಾಮಾಗಿ ಹೋಗಿ. ರೋಡ್ಗಳೆಲ್ಲ ಸರಿ ಇಲ್ಲ, ಹಳ್ಳ ಇರುತ್ತೆ, ಆಮೇಲೆ ಬ್ಯಾಕ್ ಪೇನ್ ಬಂದರೆ ತುಂಬ ತೊಂದರೆ ಹೋಗ್ಬಿಡುತ್ತೆ. ಶೋರ್ ಅದಕ್ಕೆ. ಓಕೆ, ಹೋಗಿ ಬನ್ನಿ. ಒಂದು ನಿಮಿಷ, ಸಾರಿ, ಇನ್ನೊಂದು ಇದು ಬಿಸಿನೀರಿದೆ, ದಾಹ ಆದಾಗ ಇದನ್ನು ಮಾತ್ರ ಕೊಡಿ, ಆಚೆ ಏನು ಕೊಡ್ಸೋಕೆ ಹೋಗ್ಬಿಡಿ. ನೀನು ಅಷ್ಟೇ ಆಚೆ ಏನೂ ತಿನ್ಬೇಡ, ಓಕೆನಾ? ಸರಿ ಸರಿ, ಹೋಗಿ ಬನ್ನಿ. ಹುಷಾರು. ಸಾರಿ ಜಯದೇವರೇ, ಪದೇ ಪದೇ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇವಳ್ದು? ಮಲ್ಲಿ ಹೋಟೆಲ್ ಮಗು ಇದೆ, ಆ ಜವಾಬ್ದಾರಿ ನಿಮ್ಮಿಬ್ಬರಿಗೂ ಇರಲಿ, ಸರಿನಾ? ಹುಷಾರು. ಅದಕ್ಕೆ ನೀವೇನು ಟೆನ್ಷನ್ ತಗೋಬೇಡಿ, ಅವಳನ್ನ ಜೋಪಾನವಾಗಿ ನೋಡ್ಕೋತೀನಿ. ಅವಳನ್ನ 100% ವಾಪಸ್ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಅಕ್ಕರೆ, ನಂಗೆ ನಿಮ್ಮ ಕಾಳಜಿ ಗೊತ್ತಾಗ್ತಾ ಐತೆ. ನಾವು ಹುಷಾರಾಗಿ ಹೋಗಿ ಬರ್ತೀವಿ, ನೀವೇನು ಭಯ ಪಟ್ಕೋಬೇಡಿ. ಹುಷಾರು, ಬೇಗ ಬನ್ನಿ. ಅಷ್ಟೊಂದು ಬೇಜಾರಾಯ್ತಾ? ಐ ನೋ ನಿಮಗೆ ಬೇಜಾರಾಗಿದೆ ಅಂತ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪಾರ್ಥ, ಪ್ಲೀಸ್ ನೀವು ಹೀಗೆಲ್ಲ ಸೀರಿಯಸ್ ಆಗಿರಬೇಡಿ. ನಂಗೆ ನಿಮ್ಮನ್ನು ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಅಪೇಕ್ಷಾ, ನನಗೇನೂ ಆಗಿಲ್ಲ, ಐಮ್ ಫೈನ್. ಏನು ಫೈನು? ಮುಖ ನೋಡಿ ಹೇಗೆ ಮಾಡ್ಕೊಂಡು ಕೂತಿದ್ದೀರಾ? ಅಲ್ಲ, ಅಕ್ಕನ ಬಗ್ಗೆ ನಾನು ಏನು ಹೇಳೋ ಹಾಗೆ ಇಲ್ವಾ? ನಿಮಗೆ ಗೊತ್ತಲ್ವಾ ಮದುವೆ ಟೈಮಲ್ಲಿ ಏನೆಲ್ಲ ಆಯಿತು, ಎಷ್ಟೆಲ್ಲ ಆಯಿತು ಅಂತ. ಅಷ್ಟೆಲ್ಲ ನೋಡಿದ್ಮೇಲೂ ಕೇಳಿದ್ಮೇಲೂ ನಾನು ಹೇಗೆ ನಾರ್ಮಲ್ ಆಗಿರೋಕ್ಕಾಗತ್ತೆ? ಎಷ್ಟೇ ಮರೆಯೋದಕ್ಕೆ ಪ್ರಯತ್ನ ಪಟ್ಟರು ಮತ್ತೆ ಮತ್ತೆ ನೆನಪಾಗತ್ತೆ ನನಗೆ ಅದೆಲ್ಲ. ಯಾವಾಗಲೂ ನನ್ನನ್ನೇ ತಪ್ಪಾಗಿ ತಿಳ್ಕೊತೀರಾ, ನಾನೇ ಸರಿ ಇಲ್ಲ ಅನ್ನೋ ಥರ ನೋಡ್ತೀರಾ. ಸ್ವಲ್ಪ ನನ್ನ ಆ್ಯಂಗಲಿಂದನೂ ಯೋಚನೆ ಮಾಡಿ ನೋಡಿ ಪಾರ್ಥ. ನನ್ನನ್ನು ವಿಲನ್ ಮಾಡಬೇಡಿ ಪ್ಲೀಸ್. ಅಪೇಕ್ಷಾ, ನಾನು ಯಾವತ್ತಾರು ಆ ಥರ ಹೇಳಿದ್ದೀನ? ಇಲ್ಲ ತಾನೆ? ನೋಡಿ, ಇಲ್ಲಿ ನನ್ನ ಫಾಲ್ಟ್ ಆಗಲಿ, ನಿಮ್ಮ ಫಾಲ್ಟ್ ಆಗಲಿ, ಅಥವಾ ಅದಕ್ಕೆ ಫಾಲ್ಟ್ ಆಗಲಿ ಇಲ್ಲ. ಸಿಚುವೇಶನ್ ಆ ಥರ ಇತ್ತು. ನೀವು ಮಾತಿಗೆ ಅದಕ್ಕೆ ನಾ ಬ್ಲೇಮ್ ಮಾಡಬೇಡಿ. ನೋಡಿ, ನನಗೆ ಅದಕ್ಕೆ ಹೇಗೆ ಅಂತ ಗೊತ್ತು. ಶಿ ಈಸ್ ಎನ್ ಅಮೇಝಿಂಗ್ ಪರ್ಸನ್. ಆ ಥರ ಸಿಗೋದು ತುಂಬಾ ಕಷ್ಟ. ಇಟ್ಸ್ ವೆರಿ ರೇರ್. ಅದಕ್ಕೆ ನನಗೆ ಒಂಥರ ಸೆಕೆಂಡ್ ಮದರ್ ಇದ್ದ ಹಾಗೆ. ಅದಕ್ಕೆ ನಂಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್. ನೋಡಿ, ಅವ್ರು ಯಾವತ್ತೂ ಕೂಡ ನಮ್ಮ ಅಗೇನ್ಸ್ಟ್ ಹೋಗಿಲ್ಲ. ಅವ್ರ ಸಿಚುವೇಶನ್ ತಕ್ಕಾಗಿ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ದಾಟ್ಸ್ ಇಟ್. ಅಲ್ಲ ಪಾರ್ಥ, ನಾನು ಅಪೇಕ್ಷಾ, ಪ್ಲೀಸ್ ಜಸ್ಟ್ ಲೀವ್ ಇಟ್. ನೋಡಿ, ನಮ್ಮ ಮದುವೆ ಆಗೋಯ್ತು. ಅದನ್ನ ಇಟ್ಕೊಂಡು ನೀವೇನು ಅಚೀವ್ ಮಾಡ್ತೀರಾ? ಏನೂ ಇಲ್ಲ. ಬಟ್ ನೀವು ಕಳ್ಕೊತಾ ಇದ್ದೀರಾ, ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಪೇಕ್ಷಾ. ಏನಾದರೂ ಹೇಳಿದ್ರೆ ಇವ್ರು ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇವ್ರ ಹತ್ರ ಅಕ್ಕನ ವಿಷಯ ಮಾತೇ ಆಡಬಾರ್ದು. ಅತ್ತೆ ಬಿಟ್ಟರೆ ನನಗೆ ಬೇರೆ ಯಾರೂ ಸಪೋರ್ಟ್ ಮಾಡೋದಿಲ್ಲ. ನೋಡಿ, ನೀವು ಮತ್ತೆ ಬೇಜಾರು ಮಾಡ್ಕೊಂಡ್ರಿ. ಅಪೇಕ್ಷಾ, ನೀವು ಅದಕ್ಕೆ ಮುಂಚೆ ಹೇಗಿದ್ರಿ, ಇವಾಗ ಹೇಗಿದ್ದೀರಾ, ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಜಸ್ಟ್ ಥಿಂಕ್ ಆಫ್ ಇಟ್. ಪಾರ್ಥ, ಇಟ್ಸ್ ಓಕೆ, ಲೀವ್ ಇಟ್. ನಾವು ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡಿ ನಮ್ಮ ಮನ್ಸುಗಳನ್ನ ಕೆಡಿಸ್ಕೊಳ್ಳೋದು ಬೇಡ, ಓಕೆನಾ? ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬನ್ನಿ, ಒಂದು ವಾಕ್ ಹೋಗಿ ಬರೋಣ. ಗೌತಮ್ ಅವರೇ, ನೀವು ಮಲಗಿರಿ, ನಾನು ಒಂದು ನಿಮಿಷ ಬರ್ತೀನಿ. ಯಾಕೆ, ಏನು ಹೊರಟ್ರೆ? ಅದು ಮಲ್ಲಿ ಮತ್ತು ಜಯದೇವ್ ಅವರು ಹೊರಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ನಾನು ಮಲಗ್ತೀನಿ, ನೀವು ಮಲಗಿರಿ. ಹೊರಗಡೆ ಹೋಗಿದ್ದಾರಾ? ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ, 25 ನಿಮಿಷ 30 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ. ನನಗೆ ಯಾಕೋ ಡೌಟ್ ಆಗ್ತಿದೆ, ಜಯದೇವ್ ಅವ್ರು ಮಲ್ಲಿನ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ. ಮಲ್ಲಿ ಏನು ಹೇಳಿಲ್ವಾ ನಿಮಗೆ? ಅವಳ ಪ್ರಕಾರ ಮನೇಲಿ ಇದ್ದು ಬೋರ್ ಆಗ್ತಿದೆ ಅಕ್ಕ ಅವರೇ, ನಾನು ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು.
ನನಗೆ ಯಾಕೋ ಸ್ಟ್ರಾಂಗಾಗಿ ಫೀಲ್ ಆಗ್ತಿದೆ ಗೌತಮ್ ಅವರೇ. ಜಯದೇವ್ ಅವರು ಮಲ್ಲಿನ ಪುಸ್ಲೈಸಿ ಅವಳನ್ನ ಮುಂದೆ ಇಟ್ಕೊಂಡು ದಿಯಾನ ಮೀಟ್ ಮಾಡಕ್ಕೆ ಹೋಗಿರ್ಬೋದು ಅಂತ. ಐ ಡೋಂಟ್ ಥಿಂಕ್ ಸೊ. ನಾವು ದಿಯಾಗೆ ಅಷ್ಟು ವಾರ್ನ್ ಮಾಡಿ ಬಂದಿದ್ದೀವಿ, ಅವಳಿಗೆ ಭಯ ಬಂದಿರುತ್ತೆ. ಇವನೇ ಮೈ ಮೇಲೆ ಬಿದ್ದು ಅವಳನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವಳಂತೂ ಖಂಡಿತ ಟಚರ್ ಇರಲ್ಲ. ಹಾಗೆಲ್ಲ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಭಯ ಪಟ್ಕೊಬೇಡಿ ಸುಂದರಿ. ಇಲ್ಲ ಗೌತಮ್ ಅವರೇ, ಇಂಥ ವಿಷಯದಲ್ಲಿ ಭಯ, ನಾಚಿಕೆ, ಮಾನ ಮರ್ಯಾದೆ ಯಾವುದೂ ಲೆಕ್ಕಕ್ಕೆ ಬರಲ್ಲ. ಬುದ್ಧಿನೇ ಕೆಲಸ ಮಾಡದೇ ಇರೋ ಥರ ಮಾಡಿಬಿಡುತ್ತೆ. ನೀವು ಟೆನ್ಷನ್ ಮಾಡ್ಕೊಬೇಡಿ, ನೀವು ಮಲ್ಕೊಳ್ಳಿ. ನಾನು ಅವ್ರನ್ನ ನನಗೂ ನಿದ್ದೆ ಬರ್ತಾ ಇಲ್ಲ, ನಾನು ಬರ್ತೀನಿ. ನಡಿ. ಇಲ್ಲಿ ಯಾಕ್ರಿ ನಿಲ್ಸಿದ್ರಿ? ಎಮರ್ಜೆನ್ಸಿ ಕೆಲಸ. ಹೌದಾ, ಸರಿ ಆಯ್ತು. ಹಲೋ, ಹಲೋ ಬೇಬಿ, ಎಲ್ಲಿದ್ಯಾ? ನಾನು ಆಗ್ಲೇ ಬಂದು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲಿದ್ದೀರಾ? ಬರ್ತಾ ಇದೀನಿ ಬೇಬಿ, ಆನ್ ದ ವೇ. ಓಕೆ, ಬೇಗ ಬನ್ನಿ. ಒಬ್ರೇ ಬರ್ತಾ ಇದ್ದೀರಾ ತಾನೇ? ಸಾರಿ ಬೇಬಿ, ಜೊತೆಲಿ ಮಲ್ಲಿನೂ ಇದ್ದಾಳೆ. ವಾಟ್? ಅವಳನ್ನೇ ಕರ್ಕೊಂಡ್ ಬರ್ತಿದ್ದೀರಾ? ಬೇಬಿ, ಅವಳನ್ನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನನಗೆ ಆಚೆ ಬರೋಕ್ಕಾಗೋದಿಲ್ವಲ್ಲ. ಅವಳೊಂಥರ ಆಂಟಿಸಿಪೇಟರಿ ಬೇಲ್ ಇದ್ದಂಗೆ, ಬೆನ್ನಿ ಕತ್ತಿರೋ ಶನಿ ಇದ್ದಂಗೆ ಬೇಬಿ. ಮತ್ತೆ ನನ್ನನ್ನು ಹೇಗೆ ಮೀಟ್ ಮಾಡ್ತೀರಾ? ಹೇ ಬೇಬಿ, ಡೋಂಟ್ ವರಿ, ಅದನ್ನೆಲ್ಲ ಜೆಡಿ ಆಲ್ರೆಡಿ ಪ್ಲಾನ್ ಮಾಡಾಗಿದೆ. ಬೇಬಿ, ಅವಳು ಪೆದ್ದಿ ಬೇಬಿ, ಅವಳು ಪಾಡಿಗೆ ಎಲ್ಲ ಒಂದ್ ಕಡೆ ಕೂತಿರ್ತಾಳೆ, ನಾನು ಬಂದು ನಿನ್ನ ಮೀಟ್ ಮಾಡ್ತೀನಿ. ಅದೇ ಹೇಗೆ ಅಂತ. ಬೇಬಿ, ಅದೆಲ್ಲ ನಿನಗೆ ಯಾಕೆ? ನಾನು ಬರ್ತಾ ಇದ್ದೀನಿ, ನೀನು ಮೀಟ್ ಮಾಡ್ತೀನಿ ಅಷ್ಟೇ. ನೀನು ನನಗೋಸ್ಕರ ಕಾಯ್ತಾ ಇಲ್ಲ. ಓಕೆ, ಬೇಗ ಬನ್ನಿ. ಕರ್ಮ, ಇವಾಗ ಹೋಗಿ ಮಲ್ಲಿಗೆ ಬೇರೆ ಬೆಣ್ಣೆ ಹಚ್ಬೇಕಲ್ಲಪ್ಪ. ಮಲ್ಲಿ, ಕಾಯಿಸ್ಬಿಟ್ಟ? ಸಾರಿ, ಓಡೋಣ. ಆರಾಮಲ್ಲ? ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಲೇ ಲೇ ಚಿನ್ನ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನೋಡೆ, ಈ ಕೋಪ ಅನ್ನೋದು ಬೆಳಗಿನ ಜಾವದ ಮಂಜಿನ ಥರ ಇರಬೇಕು. ಹಿಂಗೆ ಬಂದು ಹಂಗೆ ಹೋಗ್ಬಿಡ್ಬೇಕು. ಅದಲ್ಲೇ ಟೆಂಟ್ ಹಾಕೊಂಡು ಇರಬಾರ್ದು ಕಣೆ. ನಾನೇನು ಹೇಳ್ತೀನಿ ಅಂದರೆ, ಸಾಕು ನಿಲ್ಸು ನೀನು ಓವರ್ ಆ್ಯಕ್ಟಿಂಗ್. ನೀನು ಎಂಥ ಡ್ರಾಮಾ ಆರ್ಟಿಸ್ಟ್ ಅಂತ ನಂಗೆ ಗೊತ್ತಿಲ್ವಾ? ಕಟ್ಕೊಂಡಾಗಿಂದ ನೋಡ್ತಿದ್ದೀನಿ ನೀನು ಡ್ರಾಮಾಗಳನ್ನ. ನೋಡು, ನನ್ನ ಹತ್ರ ಡ್ರಾಮಾ ಮಾಡಕ್ಕೆ ಬರಬೇಡ. ನಾನು ಯಾವುದಕ್ಕೂ ರಿಯಾಕ್ಟು ಮಾಡಲ್ಲ, ಅರ್ಥ ಆಯ್ತಾ? ಅಲ್ಲ ಚಿನ್ನ, ಈಗ ಏನಾಗಿದೆ ಅಂತ ಈ ಥರ ಮಾತಾಡ್ತಾ ಇದೆಯೇ? ಅಲ್ಲ, ಈಗಷ್ಟೇ ಈ ಬಾಡಿ ಸರ್ವಿಸ್ ಮುಗಿಸ್ಕೊಂಡು ಹಾಸ್ಪಿಟ್ಲಿಂದ ಮನೆಗೆ ಬಂದಿದೆ. ನಟ್ಟು ಬೋಲ್ಟೆಲ್ಲ ಲೂಸ್ ಆಗಿರೋ ಕಂಡೀಷನಲ್ಲಿ ನಾನು ಎಲ್ಲಿಗೆ ಹೋಗಲಿ? ಕೊನೆವರೆಗೂ ನಿನ್ನ ಕಣ್ಮುಂದೆನೇ ಬಿದ್ದಿರ್ಬೇಕಷ್ಟೆ. ಹೀಗೆಲ್ಲ ಹೇಳಿದ್ರೆ ನಾನು ಕನ್ವಿನ್ಸ್ ಆಗ್ತೀನಿ ಅನ್ಕೋಬೇಡ. ನಂಗೆ ಗೊತ್ತು ನಿನ್ನ ಬುದ್ಧಿ. ನನ್ನ ಬಿಟ್ಟು ಬೇರೆ ಯಾರೇ ಬಂದರೂ ಓವರ್ ರಿಯಾಕ್ಟ್ ಮಾಡ್ತಿರ್ತೀಯ. ಅಲ್ಲ, ಹಾಸ್ಪಿಟಲ್ ನಿನ್ನ ಸೇವೆ ಮಾಡಕ್ಕೆ ನಾನು ಬೇಕು, ಇಲ್ಲಿ ಹಲ್ಗಿಂಚ್ಕೊಂಡು ಮಾತಾಡೋಕ್ಕೆ ಅವಳು ಬೇಕಲ್ವಾ? ನಿನ್ನ ಬುದ್ಧಿ ನಂಗೆ ಗೊತ್ತಿಲ್ವಾ? ನಾಯಿ ಬಾಲ ಅದು. ನಾಯಿ ಬಾಲ ಅಂದರೆ? ಯಾವತ್ತು ನೆಟ್ಗಾಗಲ್ವಲ್ಲ, ಅದಕ್ಕೆ ಹೇಳ್ದೆ. ಅಲ್ವೇ, ಈ ಫೇಸ್ ಕಟ್ ನೋಡ್ಕೊಂಡು ಯಾರು ನನ್ನ ಹಿಂದೆ ಬೀಳ್ತಾರೆ? ನೀನು ನೋಡಿದ್ರೆ ನನ್ನ ರೋಡ್ ರೋಮಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ಯಪ್ಪ. ಅಂದ್ರೆ ನಾನು ಆ ಲಿಸ್ಟಿಗೆ ಸೇರಿಸ್ಕೊತಿದ್ಯಾ? ಇಲ್ಲ ಇಲ್ಲ, ನಿನ್ನೊಬ್ಬಳನ್ನ ಬಿಟ್ಟು. ನೀನು ನನ್ನ ಮನ್ಸನ್ನು ನೋಡಿ ಇಷ್ಟಪಟ್ಟವಳು ಕಣೆ. ಮುಖ ನೋಡಿದ್ರೆ ನೀನೆಲ್ಲ ಮದುವೆ ಆಗ್ತಾ ಇತ್ತು. ಅದು ಕರೆಕ್ಟೇ ಬಿಡು. ಅದ್ರ ಬಗ್ಗೆ ತುಂಬಾನೇ ಪಶ್ಚಾತ್ತಾಪ ಇದೆ ನಂಗೆ, ಯಾಮಾರ್ಬಿಟ್ನಲ್ಲ ಅಂತ. ಏನ್ ಮಾಡೋದು, ಮಕ್ಕಳಾಗೋಯ್ತಲ್ಲ, ಬೇರೆ ಆಪ್ಷನ್ ಇಲ್ಲದೆ ಇದ್ದೀನಷ್ಟೇ. ಇಲ್ಲ ಅಂದಿದ್ರೆ ಟಾಟಾ ಬಾಯ್ ಬಾಯ್ ಅಂತಿದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಬೇಗ ಬೇಗ ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳನ್ನ ಮಾಡ್ಕೊಂಡಿದ್ದು ತುಂಬಾ ಒಳ್ಳೇದಾಗೋಯ್ತು. ಈಗ ನನಗೆ ಆಪತ್ ಬಾಂಧವರೇ ನನ್ನ ಮಕ್ಕಳು. ಥ್ಯಾಂಕ್ಸ್ ಮಕ್ಕಳ. ಹಲೋ, ಓವರ್ ಕಾನ್ಫಿಡೆಂಟ್ ಆಗಬೇಡ. ಈಗಲೂ ತುಂಬ ಆಪ್ಷನ್ಸ್ ಓಪನ್ ಇದೆ. ಹೌದಾ? ಮತ್ತೆ ಯಾಕೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇಲ್ಲ? ನಮ್ಮ ಮೇಲೆ ಹೆವಿ ಲವ್. ವಾಲಂಟ್ರಿಯಾಗಿ ನಾನೇ ಮುದ್ದು ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಈ ಕೋಪ ಯಾಕೆ? ಯಾಕೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮುದ್ದು ಮಾಡಲಿ ಅಂತ. ಈ ಥರ ಗುಟ್ಟು ಇರುತ್ತಾ? ಅಯ್ಯಪ್ಪ,
ಈ ಹೆಣ್ಮಕ್ಳ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಒಂಥರ ಮೀನಿನ ಹೆಜ್ಜೆ ಇದ್ದಂಗೆ. ಆಯ್ತು ಬಿಡ್ಚಿನ, ನಿನ್ನ ಜಾಸ್ತಿ ಮುದ್ದು ಮಾಡ್ತೀನಿ. ನೋಡೋಣ. ನಾನು ಹೆಂಡ್ತಿ ನಕ್ಬಿಡ್ಲು. ಎಲ್ಲಿಗೆ? ಲೈಟ್ ಆಫ್ ಮಾಡಕ್ಕೆ ಅನ್ಕೊಂಡ, ಬಾಗ್ಲಾಕಕ್ಕೆ. ಅದು ಬೇಡ. ಅದು ಬೇಡವಾ? ಸರಿ. ಅದು ಯಾರು ಹೇಳಿದ್ರೋ ಹೆಣ್ಣಿನ ಮನಸ್ಸು ಸಮುದ್ರದ ಅಲೆ ಇದ್ದಂಗೆ ಅಂತ ಕರೆಕ್ಟಾಗೇ ಹೇಳಿದ್ದಾರೆ. ಒಂದು ಪಾಸ್ ಆಗ್ತಿದ್ದಂಗೆ ಇನ್ನೊಂದು ರೆಡಿಯಾಗಿರುತ್ತೆ ಬಂದು ಅಪ್ಪಳಿಸಕ್ಕೆ. ಅಪೇಕ್ಷಾ, ಎಲ್ಲಿ ಹೋಗಿದ್ರಿ? ಬಾಮ್ ಜೊತೆ ಮಾತಾಡ್ತಿದ್ರಾ? ಇಲ್ಲ, ಅದು ವಾಕ್ ಹೋಗಿದ್ದೆ. ನಾವಾಗಲೇ ವಾಕ್ ಮಾಡಿದ್ವಲ್ಲ. ಅದು ಹಾಗೆ ಇನ್ನೊಂದ್ಸತಿ. ಅಪೇಕ್ಷಾ, ಒಂದು ನಿಮಿಷ ಬನ್ನಿ, ಕೂತ್ಕೊಳ್ಳಿ. ನೋಡಿ ಅಪೇಕ್ಷಾ, ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ನಿಮ್ಮನ್ನ ಇಷ್ಟಪಡಲಿಲ್ಲ. ಮೋರ್ ನಾನು ನಿಮ್ಮನ್ನ ಯಾಕೆ ಇಷ್ಟಪಟ್ಟೆ ಅಂದರೆ, ನಿಮ್ಗೊಂದು ಒಳ್ಳೆ ಮನಸ್ಸಿದೆ. ನೀವು ನನ್ನನ್ನು, ನಮ್ಮ ಮನೆಯವ್ರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತೀರಾ, ಅವ್ರ ಜೊತೆ ಎಲ್ಲ ಅಡ್ಜಸ್ಟ್ ಆಗ್ತೀರಾ, ನಮ್ಮೆಲ್ಲರೂ ಸಂಬಂಧ ಚೆನ್ನಾಗಿರುತ್ತೆ ಅಂತ. ಐ ಮೀನ್, ಎಲ್ಲದೂ ನಾನು ಅನ್ಕೊಂಡಂಗೆ ಆಗ್ತಾ ಇದೆ. ಈ ವಿಷಯದಲ್ಲಿ ನಂಗೆ ತುಂಬಾ ಖುಷಿ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ಆದರೆ ಒಂದೇ ಒಂದು ವಿಚಾರದಿಂದ ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತಾ ಇದೆ. ಅಪೇಕ್ಷಾ, ನೀವು ಅದಕ್ಕೇನ ಟ್ರೀಟ್ ಮಾಡ್ತಾ ಇರೋದು ಸರಿ ಇಲ್ಲ. ನೋಡಿ, ನನಗೆ ಗೊತ್ತಿದೆ ನಿಮಗೆ ಈ ವಿಷಯದಲ್ಲಿ ಹರ್ಟ್ ಆಗಿದೆ. ಐ ಮೀನ್, ನಮ್ಮ ಮದುವೆ ಸಮಯದಲ್ಲಿ ಅದಕ್ಕೆ ಸಪೋರ್ಟ್ ನಮಗೆ ಸಿಗಲಿಲ್ಲ, ನಾನು ಒಪ್ಕೋತೀನಿ. ಬಟ್ ಅದೆಲ್ಲ ಆಗೋಯ್ತಲ್ಲ, ಎಲ್ಲದು ನಾವು ಅಂದ್ಕೊಂಡಂಗೆ ಆಯಿತು. ಮತ್ತು ಯಾಕೆ ಸುಮ್ಮನೆ ಹಳೆ ವಿಷಯನ ತಲೆ ಇಟ್ಕೊಂಡು ನಮ್ಮ ರಿಲೇಷನ್ಶಿಪ್ನೆಲ್ಲ ಹಾಳು ಮಾಡ್ಕೋಬೇಕು ಅನ್ನೋದೇ ನನ್ನ ಕನ್ಸರ್ನ್. ನನಗೆ ಗೊತ್ತಿದೆ ನೀವು ಇದನ್ನೆಲ್ಲ ಓವರ್ಕಮ್ ಮಾಡ್ತೀರಾ, ನೀವು ಅದಕ್ಕೆ ಜೊತೆ ಮುಂಚೆ ಥರನೇ ಇರ್ತೀರಾ ಅಂತ. ಪ್ಲೀಸ್, ನನಗೋಸ್ಕರ ಇದನ್ನೆಲ್ಲ ಮರ್ತುಬಿಡಿ ಪ್ಲೀಸ್. ಈಗಲೂ ನನಗೆ ಸಮಾಧಾನ ಹೇಳ್ತಾ ಇದ್ದಾರೆ ಹೊರತು ಅಕ್ಕ ಮಾಡಿದೇನು ಅನ್ನೋದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಅಕ್ಕ ಆ ಜಾಗದಲ್ಲಿ ಇದ್ಕೊಂಡು ಹಾಗೆ ಮಾಡಬಾರ್ದಾಗಿತ್ತು ಅಲ್ವಾ? ಏನೇ ಆದರೂ ಅವಳು ನನ್ನ ಸಪೋರ್ಟಿಗೆ ನಿಲ್ಬೇಕಾಗಿತ್ತು. ನಾನು ಅದನ್ನ ಹೇಗೆ ಮರೀಲಿ? ಅಕ್ಕ ನಾನು ಅವಳ ಮೇಲೆ ಇಟ್ಟಿದ್ದ ನಂಬಿಕೆನೆ ಚೂರು ಮಾಡಿಬಿಟ್ಲು. ಆಗ ನಾನು ಅನುಭವಿಸಿದ ನೋವು ಏನು ಅಂತ ನನಗೆ ಮಾತ್ರ ಗೊತ್ತು.